ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. MS ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕತ್ವ ಬಿಟ್ಟುಕೊಟ್ಟಿದ್ದು ಯಾಕೆ? ಇಲ್ಲಿದೆ ಅಸಲಿ ಕಾರಣ. IPL 2024 ಆರಂಭಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇವೆ. ಹೀಗಿರುವಾಗ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್ ಹೊರಬಿದ್ದಿದೆ. MS ಧೋನಿ ನಾಯಕತ್ವದಿಂದ ಕೆಳಗಿಳಿದಿದ್ದಾರೆ. 2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ IPL 17ನೇ ಸೀಸನ್ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಚೆನ್ನೈನ MA ಚಿದಂಬರ ಸ್ಟೇಡಿಯಂನಲ್ಲಿ ಬಹು ನಿರೀಕ್ಷಿತ ಪಂದ್ಯ ನಡೆಯಲಿದೆ. ಮೊದಲ ಪಂದ್ಯದಲ್ಲೇ ಮದಗಜಗಳ ಕಾದಾಟ ಭಾರೀ ಕುತೂಹಲ ಮೂಡಿಸಿದೆ. ಹೌದು ವೀಕ್ಷಕರೇ, ಇನ್ಮುಂದೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಋತುರಾಜ್ ಗಾಯಕ್ವಾಡ್ ನಾಯಕ ಆಗಲಿದ್ದಾರೆ. ಆದರೆ ಧೋನಿ ಯಾಕೆ ನಾಯಕತ್ವ ಬಿಟ್ಟುಕೊಟ್ರು ಅಂತ ಫ್ಯಾನ್ಸ್ ತಲೆಕೆಡಿಸಿಕೊಂಡಿದ್ದಾರೆ. ಅದಕ್ಕೂ ಒಂದು ಕಾರಣವಿದೆ. ಧೋನಿ ಕಳೆದ IPL ಸೀಸನ್ನಲ್ಲೇ ಹೆಚ್ಚು ಸುಸ್ತಾಗಿದ್ದು ಕಂಡುಬಂತು. ಆದರೆ ಈಗಲೂ ಅವರು ಫಿಟ್ ಆಗಿಯೇ ಇದ್ದಾರೆ. ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಧೋನಿಯವರ ಮುಖ್ಯ ಉದ್ದೇಶ. ಇದೇ ಧೋನಿಯವರ ಲಾಸ್ಟ್ IPL ಅಂತ ಹೇಳಲಾಗುತ್ತಿದೆ. ಅದರಲ್ಲೂ ನಾಯಕತ್ವದಿಂದ ಕೆಳಗಿಳಿದಿದ್ದಾರೆ. ಈ ನಡುವೆ ಎಷ್ಟು ಪಂದ್ಯಗಳಲ್ಲಿ ಧೋನಿ ಆಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ. IPL ಆರಂಭಕ್ಕೂ ಮುನ್ನ ಧೋನಿ ಹೊಸ ಸೀಸನ್ ಹೊಸ ಜವಾಬ್ದಾರಿ ಅಂತ ಟ್ವೀಟ್ ಮಾಡಿದ್ದರು. ನೋಡಿದ್ರೆ ಈ ರೀತಿ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ. ಹಾಗೆಯೇ ಮತ್ತೊಂದು ಶಾಕ್ ಎಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮೆಂಟರ್ ಆಗಿಯೇ ಉಳಿದು ಬಿಡ್ತಾರಾ ಧೋನಿ ಎಂಬ ಅನುಮಾನವೂ ಮೂಡಿದೆ. ಆದರೂ ಧೋನಿ ನಾಯಕತ್ವದಿಂದ ಕೆಳಗಿಳಿದಿರುವುದು ಸಾಕಷ್ಟು ಮಂದಿಗೆ ಬೇಸರ ಮೂಡಿಸಿದೆ. ವೀಕ್ಷಕರೇ, ಮಹೇಂದ್ರ ಸಿಂಗ್ ಧೋನಿ CSK ತಂಡದ ನಾಯಕತ್ವವನ್ನು ಬಿಟ್ಟಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇಂದು ಸಂಜೆ ನಡೆಯಲಿರುವ RCB ವರ್ಸಸ್ CSK ಪಂದ್ಯ RCB ಗೆಲ್ಲಲಿ ಎಂದು ಹಾರೈಸೋಣ. ಹಾಗೆಯೇ ಈ ಸಲ ಕಪ್ ನಮ್ದು ಎನ್ನುತ್ತಾ ವಿಡಿಯೋವನ್ನು ಮುಗಿಸುತ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.